ಕೊಡಗು ಜಿಲ್ಲೆಯಲ್ಲಿ ಕಾಡಾನೆಗಳ ದಾಳಿ ಹೆಚ್ಚುತ್ತಲೇ ಇದ್ದು, ನಿತ್ಯವೂ ಒಂದಿಲ್ಲೊಂದು ಕಡೆಗಳಲ್ಲಿ ಕಾಡಾನೆಗಳು ಪ್ರತ್ಯಕ್ಷಗೊಂಡು ಜನರಲ್ಲಿ ಆತಂಕ ಮೂಡಿಸುತ್ತಿವೆ. ರೈತರು ಕಷ್ಟಪಟ್ಟು ಬೆಳೆದ ಬೆಳೆಗಳನ್ನು ನಾಶ ಮಾಡಿ ಅಪಾರ ನಷ್ಟ ಉಂಟು ಮಾಡ್ತಿವೆ. ತೋಟದ ಕಾರ್ಮಿಕರ ಮೇಲೆ ಕಾಡಾನೆ ದಾಳಿ ವರದಿಗಳು ನಿರಂತರವಾಗಿ ಕೇಳಿ ಬರ್ತಿದ್ದು, ಇತ್ತೀಚೆಗೆ ವಾಹನ ಸವಾರರ ಮೇಲೂ ಆನೆಗಳು ಅಟ್ಯಾಕ್ ಮಾಡ್ತಿವೆ. ತೋಟ, ಜನವಸತಿ ಪ್ರದೇಶಗಳಲ್ಲಿ ರಾಜಾರೋಷವಾಗಿ ಸುತ್ತಾಡಿಕೊಂಡಿವೆ. ಅಪಾರ ಅರಣ್ಯನಾಶ, ಆಧುನೀಕರಣವು ಕಾಡಾನೆಗಳು ನಾಡಿಗೆ ಬರಲು ಕಾರಣವಾಗಿದ್ದರೂ ಅವುಗಳಿಗೆ ತಿನ್ನಲು ಆಹಾರ ಮತ್ತು ಹಾಯಾಗಿರಲು ವಾಸಸ್ಥಾನ ಕಲ್ಪಿಸಿಕೊಟ್ಟರೆ ಮನುಷ್ಯರತ್ತ ಅವುಗಳು ಸುಳಿಯುವುದೇ ಇಲ್ಲ. ಆದರೆ ತಿನ್ನಲು ಆಹಾರ, ಕುಡಿಯಲು ನೀರು ಸಿಗದಿದ್ದಾಗ ಕಾಡಾನೆಗಳು ಗುಂಪು ಗುಂಪಾಗಿ ಆಹಾರ ಅರಸುತ್ತಾ ನಾಡಿಗೆ ಲಗ್ಗೆ ಇಡುತ್ತವೆ. ಕಾಫಿ ತೋಟಗಳು, ಗದ್ದೆಗಳಲ್ಲಿ ಫಲವತ್ತಾದ ಬೆಳೆಗಳನ್ನು ಕಂಡಾಗ ಅದೇ ಜಾಗವನ್ನು ತಮ್ಮ ಆವಾಸ ಸ್ಥಾನವನ್ನಾಗಿ ಮಾಡಿಕೊಂಡು ಬಿಡುತ್ತವೆ. ರೈತರ ಬೆಳೆಗಳನ್ನು ಹಾಳು ಮಾಡಬಾರದೆಂಬ ಜ್ಞಾನ ಅವುಗಳಿಗೆ ಇರೋದಿಲ್ಲ. ಹಾಗಾಗಿ ಸಿಕ್ಕಿದ್ದನ್ನೆಲ್ಲ ತುಳಿದು ಹಾಕ್ತವೆ. ಕೆಲ ದಿನಗಳು ಕಳೆದಂತೆ ಆ ಪ್ರದೇಶಕ್ಕೆ ಒಗ್ಗಿಕೊಳ್ಳುವ ಕಾಡಾನೆಗಳು ನಡು ರಸ್ತೆಯಲ್ಲೂ ನಿರ್ಭೀತಿಯಿಂದ ಓಡಾಡುವ ದೃಶ್ಯವನ್ನು ಬಹಳಷ್ಟು ಕಂಡಿದ್ದೇವೆ. ಕಾಡಾನೆಗಳು ನಾಡಿಗೆ ಬರದಂತೆ ತಡೆಯಲು ಶಾಶ್ವತ ಕ್ರಮ ಕೈಗೊಳ್ಳುವಲ್ಲಿ ಸರ್ಕಾರ ಎಡವಿದೆ. ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಆನೆ-ಮಾನವ ಸಂಘರ್ಷವನ್ನು ನಿಯಂತ್ರಿಸಲು ಸಾಧ್ಯವಾಗ್ತಿಲ್ಲ. ಕಾಡಾನೆ ನಿಯಂತ್ರಣಕ್ಕೆ ಅನುದಾನ ಮೀಸಲಿಟ್ಟರೂ ಕಿಂಚಿತ್ತೂ ಪ್ರಯೋಜನ ಕಾಣ್ತಿಲ್ಲ. ಕಾಡಾನೆ ದಾಳಿಯನ್ನು ತಪ್ಪಿಸಲಾಗ್ತಿಲ್ಲ. ಈ ಸಮಸ್ಯೆಗೆ ಪರಿಹಾರ ಒದಗಿಸುವುದು ಅರಣ್ಯ ಇಲಾಖೆಯ ಜವಾಬ್ದಾರಿಯಷ್ಟೇ ಅಲ್ಲ, ಅದು ಅವರ ಕರ್ತವ್ಯವೂ ಹೌದು. ಅರಣ್ಯಾಧಿಕಾರಿಗಳು ತಂಡಗಳನ್ನು ರಚಿಸಿ ಕಾರ್ಯಾಚರಣೆ ಮಾಡುವುದು, ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸುವುದು, ಕಾಡಾನೆಗಳನ್ನು ಕಾಡಿಗಟ್ಟುವ ಕೆಲಸ ಮಾಡ್ತಿದ್ದಾರೆ. ಆದರೆ ಕೆಲವೇ ದಿನಗಳಲ್ಲಿ ಮತ್ತೆ ಆನೆಗಳು ಮರಳಿ ನಾಡಿಗೆ ಬರ್ತಿವೆ. ಕಾಡಿನಿಂದ ಹೊರಬರುವ ಜಾಗಗಳಲ್ಲಿ ಕಂದಕ ನಿರ್ಮಿಸುವುದು, ಸೋಲಾರ್ ತಂತಿಗಳನ್ನು ಅಳವಡಿಸುವುದು, ರೈಲ್ವೆ ಬ್ಯಾರಿಕೇಡ್ ನಿರ್ಮಿಸುವ ಕಾರ್ಯ ಪರಿಣಾಮಕಾರಿಯಾಗಿ ನಡೆಯಬೇಕಿದೆ. ಅದರ ನಿರ್ವಹಣೆಯು ಸಮರ್ಪಕವಾಗಿ ನಡೆಯಬೇಕಿದೆ. ವಿಜ್ಞಾನ ತಂತ್ರಜ್ಞಾನ ಎಷ್ಟೇ ಮುಂದುವರಿದರೂ ವನ್ಯಜೀವಿ ಮಾನವ ಸಂಘರ್ಷ ತಡೆಯಲು ಏಕೆ ಸಾಧ್ಯವಾಗ್ತಿಲ್ಲ ಎಂಬ ಪ್ರಶ್ನೆ ಜನವಲಯದಲ್ಲಿದೆ.